ಒಂದನೇ ಯುದ್ಧ ಅಂತೂ ಮುಗೀತು. ಇವಾಗ ಎರಡನೇ ಯುದ್ಧಕ್ಕ ಹೋದ ಸಮಯದಾಗ ಏನಂತ ತಿಳಿಸ್ತೀನಂತ ಬರ್ರಿ. ಗಾಯ್ಸ್, ಕಾಡ್ ಒಳಗ್ ಬಂದೀವಿ. ಸಂಗೊಳ್ಳಿ ರಾಯಣ್ಣ ಯುದ್ಧ ಸಿದ್ಧತೆ ಮಾಡೋ ಕಾಡ್ ಒಳಗ ಯಾವ ತರ ಆ ಡಿಸೈನ್ ಮಾಡ್ಯಾರ ನೋಡ್ರಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇವತ್ತು ನಾವು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ರಾಕ್ ಗಾರ್ಡನ್ಗೆ ಬಂದೀವಿ. ಈ ಲಾಗ್ ಒಳಗ ನಿಮ್ಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಇತಿಹಾಸ ಮತ್ತು ಅವರ ಚರಿತ್ರೆ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಗಾಯ್ಸ್. ಇದು ಬಂದ್ಬಿಟ್ಟು ಕೇವಲ ಉದ್ಯಾನವನವಲ್ಲ, ಇದು ನಮ್ಮ ಇತಿಹಾಸದ ನೆನಪೈತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಚಿಹ್ನೆ ಮತ್ತು ದೇಶಭಕ್ತದ ಪ್ರೇರಣೆ ಐತಿ ಈ ಪ್ಲೇಸ್. ಇವಾಗ ಒಳಗೆ ಹೋಗೋಣ. ಟಿಕೆಟ್ ಅಂತೂ ಅಲ್ಲೇ ತಗೊಂಡ್ವಿ. ಎಂಟ್ರಿ ಫೀ 100 ರೂಪಾಯಿ ಅಷ್ಟೇ ಐತಿ. ಟೈಮಿಂಗ್ ಬಂದ್ಬಿಟ್ಟು 9:00 ಸಾಯಂಕಾಲ 5:30 ಐತಿ. ಸ್ಟಾರ್ಟಿಂಗ್ ನೋಡತ್ತೀರಿ, ಇದು ಬಂದ್ಬಿಟ್ಟು ವೀರಪ್ಪ ದೇಸಾಯಿ ಅರಮನೆ. ಇಲ್ಲಿಂದನೇ ಎಂಟ್ರಿ ಇದ್ದಾರೆ. ಇಲ್ಲಿಂದ ಸುತ್ತಲೂ ಸರೌಂಡಿಂಗ್ ಒಂದು 12 ಎಕರೆ ಐತಿದು. ಒಳಗಡೆ ಹೋಗೋಣ, ಎಲ್ಲ ಅವ್ರ ಚರಿತ್ರೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದ ಪೂರ್ತಿ ನೋಡ್ರಿ. ಈ ರಾಕ್ ಗಾರ್ಡನ್ ವಿಶೇಷತೆ ಏನಪ್ಪಾ ಅಂದ್ರ, ನೀವು ಇಲ್ಲಿ ಕಲ್ಲಿನ ಶಿಲ್ಪಗಳನ್ನ ನೋಡ್ಬೋದು. ಸೇಮ್ ಆವಾಗಿನ ಕಾಲದಾಗ ಯಾವ ತರ ಹೋರಾಟ ಮಾಡಿದ್ರು, ಯಾವ ತರ ಇಲ್ಲ ಅಂತ ಹೇಳಿ ಅದ್ರ ಪ್ರತಿಮೆ ಎಲ್ಲ ಮಾಡ್ಯಾರ. ಇಲ್ಲೇ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡ್ರಿ ಪ್ರತಿಮೆನ. ಸೊ ಈ ತರ ಫುಲ್ ಸುತ್ತಲೂ 12 ಎಕರೆ ಐತಿ. ಇಲ್ಲೇ ನೋಡತ್ರಿ, ಇದು ಬಂದ್ಬಿಟ್ಟು ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣನವರ ಮನೆ ಇದು. ರೋಗಪ್ಪ ನಾಟ್ಯ ವೈದ್ಯರಾಗಿದ್ರು ಮತ್ತ ಶ್ವೇತ ಸನಾದಿ ಆಗಿದ್ರು, ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಂತ. ಸೊ ಇದೇನೈತಲ್ಲ, ಇದು ಕಿತ್ತೂರು ದೊರೆ ಮಲ್ಲ ಸರ್ಜಾ. ಇಲ್ಲದರಲ್ಲ, ಇವ್ರು ಕಿತ್ತೂರು ದೊರೆ ಮಲ್ಲ ಸರ್ಜಾ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರು ನಾಡಿಗೆ ಕಂಟಕ ಪ್ರಾಯವಾಗಿತ್ತು. ಅವಾಗ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣ ಅವರ ತಂದೆ ಭರಮಪ್ಪ ಅಂತ ಹೇಳಿ. ಸಂಗೊಳ್ಳಿ ರಾಯಣ್ಣ ಅವ್ರ ತಂದೆ ಹೆಸರು ಗೊತ್ತೈತಿ ನಿಮ್ಗೆ, ಭರಮಪ್ಪ ಅಂತ ಹೇಳಿ. ಸೊ ಅವರೇ ಇವರು. ಈ ತರ ಎಲ್ಲ ಇಲ್ಲಿ ಸ್ಮಾರಕಗಳದಾವು. ಇದು ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗು ರಾಯಣ್ಣ ಎಂದು ನಾಮಕರಣ ಮಾಡಿದ ತೊಟ್ಟಲಿಗೆ ಹಾಕುತ್ತಿರುವ ದೃಶ್ಯ ಇದು. ಇಲ್ಲಿ ನೋಡ್ರಿ, ರಾಯಣ್ಣ ಹುಟ್ಟಿದ್ದ ಐತಿ. ಈ ತರ ಎಲ್ಲಾ ಪ್ರತಿಮೆ ಮಾಡ್ಬಿಟ್ರ, ಶಿಲ್ಪಿ ಕೆತ್ತಿ ಬಿಟ್ಟಾರ. ಇದೇನ್ ನೋಡಾತಿರಿ, ಹುಲಿ ಜೊತೆಗಳು ಯುದ್ಧ ಆಡಿದ್ರಲ್ಲ ಭರಮಪ್ಪ ಅಂತ ಹೇಳಿ, ಅವರು ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪ ಅವರು ಸಂಗೊಳ್ಳಿ ಜನರಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರ ಅಂತ ಹೇಳಿ. ಅವಾಗಿನ ಕಾಲದಾಗ ಇಮ್ಯಾಜಿನ್ ಮಾಡ್ಕೋರಿ, ಎಷ್ಟು ಜನ ಅವ್ರನ್ನ ಹಾಡಿ ಹೊಗಳಿರ್ಬೋದು ಅಂತ ಹೇಳಿ. ಇದು ಏನಪ್ಪಾ ಅಂದ್ರ, ಬಾಲಕ ರಾಯಣ್ಣ, ಸಣ್ಣ ವಯಸ್ಸಿನ ರಾಯಣ್ಣ ಯಾವ ತರ ಇದ್ರಂದ್ರೆ, ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜುತ್ತಿರುವಾಗ ಗರಡಿ ಮನೆಯಲ್ಲಿ ಕುಸ್ತಿ, ಗುಂಡು ಎತ್ತುವುದು, ಕತ್ತಿ ವರಸೆಯಲ್ಲಿ ತೊಡಗಿರುವುದು ಬಾಲಕ ರಾಯಣ್ಣ ಚಟುವಟಿಕೆಗಳಿವು. ಇದು ಬಂದ್ಬಿಟ್ಟು ರಾಯಣ್ಣ ಅವರು ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ. ಕುಸ್ತಿ ಒಳಗೆ ಗೆದ್ದು ಬಂದಾಗಿದೆ ಗಾಯ್ಸ್. ಇವಾಗ ಸಂಗೊಳ್ಳಿ ಅರಮನೆ ಒಳಗೆ ಹೋಗೋಣಂತ ಬರ್ರಿ. ಸಂಗೊಳ್ಳಿ ಅರಮನೆ ಯಾವ ತರ ಐತೆ ಅಂತ ಹೇಳಿ ತೋರಿಸ್ತೀನಿ. ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರೋ ವಿಷಯ ತಿಳಿದು ಸಂಗೊಳ್ಳಿ ವಾಡೆ ಒಳಗ ನೆಲೆಸಿದ್ದ ಮಲ್ಲ ಸರ್ಜನ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ಅವರು ರಾಯಣ್ಣನ ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸಿದ್ರಂತ. ಇದೆ ಸಂಗೊಳ್ಳಿ ರಾಯಣ್ಣಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಖಡ್ಗ ನೀಡಿದ ದೃಶ್ಯ. ಸೊ ಗಾಯ್ಸ್, ಇದೇನ್ ಹೇಳತ್ತಪ್ಪ ಅಂದ್ರ, ಈ ಊರಿನಲ್ಲಿ ಜನಿಸಿದವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಮಹಾವೀರ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಇನ್ನೂ ಅವರ ಸ್ಮರಣೆ ಜೀವಂತವಾಗಿದೆ ಅಂತ ಹೇಳುತ್ತ. ಗ್ರಾಮದ ಜನರು ಅವರಿಗೆ ದೇವರಂತೆ ಗೌರವ ಕೊಡ್ತಾರಂತ ಇನ್ನೂ ಇಲ್ಲಿ ಪ್ರತೀತಿ ಐತಿ. ಈಗ ಜಸ್ಟಿಂದ ಸಂಗೊಳ್ಳಿ ರಾಯಣ್ಣ ಅರಮನೆ ನೋಡಿದ್ರೆ, ಇವಾಗ ಕಿತ್ತೂರು ಅರಮನೆ ಹೋಗೋಣಂತ. ಇಲ್ಲೈತ್ ನೋಡ್ರಿ ಕಿತ್ತೂರು ಅರಮನೆ. ಇದೇ ನೋಡಾತಿರಲ್ಲ, ರಾಣಿಯನ್ನು ಕರೆದುಕೊಂಡು ಹೋಗುವ ಜಟಕಾ ಬಂಡಿ. ಆಗಿನ ಕಾಲದ ಮಾಡೆಲ್ ಈ ತರ ಇರ್ತಿದ್ವು ಅಂತ ಗೈಸ್. ನಿಮ್ಗೆಲ್ಲ ಗೊತ್ತಿರೋಂಗ ಫಿಲ್ಮ್ ನೋಡಿರ್ತೀರಿ. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಟ್ಯಾಕ್ರೆ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಕತ್ತಿ ಬೀಸ್ತಾನಲ್ಲ, ಅದೇ ದೃಶ್ಯ ಇದು. ಈಗ ಸ್ವಲ್ಪ ಸಂಗೊಳ್ಳಿ ರಾಯಣ್ಣ ಇತಿಹಾಸಕ್ಕೆ ಹೋಗೋಣ. ಸಂಗೊಳ್ಳಿ ರಾಯಣ್ಣ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೇನಾಧಿಪತಿ ಆಗಿದ್ರು. ಸೊ ಅವಾಗ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ನಂತರ ರಾಯಣ್ಣ ಅವರು ಹೋರಾಟವನ್ನು ಮುಂದುವರಿಸ್ತಾರ. ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಗಾಯ್ಸ್, ಈ ಸ್ಥಳ ಪ್ರತಿಯೊಂದು ಶಿಲ್ಪಿಯು ಒಂದೊಂದು ಕತೆ ಹೇಳುತ್ತ. ಇದು ಬರೀ ಸ್ಥಳ ಅಲ್ಲ, ಎಷ್ಟೋ ಇತಿಹಾಸಗಳ ಸ್ಮರಣೆ ಐತದು. ಇದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ. ಜಿಲ್ಲಾಧಿಕಾರಿ ಟ್ಯಾಕ್ರೆ ಅವರು 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸ್ತಾರ. ಸೊ ಅವಾಗ ಬೀಗ ಹಾಕ್ಸಿ ಸೈನ್ಯದ ಕಾವಲು ಇಟ್ರಂತ. ಈ ಘಟನೆಯಿಂದ ಕಿತ್ತೂರು ಜನರು ದಂಗೆ ಎದ್ದು ಕೋಟೆ ಬಾಗಿಲು ಹಾಕಿದರು. ಅವಾಗ ಮತ್ತೆ ಟ್ಯಾಕ್ರೆ ಅವರು ಕೋಟೆ ಬಾಗಿಲು ತೆಗೆದು 24 ನಿಮಿಷಗಳ ಗಡುವು ನೀಡಿದ್ರಂತ. ಸೊ ಕೋಟೆ ಬಾಗಿಲು ತೆಗೆಯುತ್ತಿದ್ದಂತ ಯುದ್ಧ ಪ್ರಾರಂಭ ಆಗುತ್ತ. ಅಲ್ಲೇ ನೋಡಾತಿರಲ್ಲ ಕಿತ್ತೂರು ಚೆನ್ನಮ್ಮ ಅವರು ಸಂಗೊಳ್ಳಿ ರಾಯಣ್ಣ ಅದಾರ ನೋಡ್ರಿ, ಅಲ್ಲಿ ಮುಂದ್ಗಡೆ
ಯುದ್ಧ ಪ್ರಾರಂಭ ಆದಾಗ ಆ ಯುದ್ಧದಾಗ ಅಮಟೂರ್ ಬಾಳಪ್ಪ ಎಂಬುವರು ಟ್ಯಾಕ್ರೆಯನ್ನು ಕೊಲೆ ಮಾಡ್ತಾರ. ನೀವೆಲ್ಲ ಕ್ರಾಂತಿವೀರ ಸಂಗೊಳ್ಳಿ ಫಿಲ್ಮ್ ನೋಡಿರ್ತೀರಿ. ಈ ರಾಕ್ ಗಾರ್ಡನ್ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಸಂಗೊಳ್ಳಿ ಎಂಬ ಗ್ರಾಮದೊಳಗ ಐತಿ. ಇದು ಬಂದ್ಬಿಟ್ಟು ಕಿತ್ತೂರು ವಿಜಯೋತ್ಸವ ಇದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲೆಯಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗುತ್ತಾರ ಬ್ರಿಟಿಷರು. ಅವಾಗ ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮಿಸ್ತಾರ. ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ, ಸರ್ದಾರ್ ಸಂಗೊಳ್ಳಿ ರಾಯಣ್ಣ ಕೂಡ ಇದ್ರಂತ. ನೋಡ್ರಿ ಅಲ್ಲಿ ಚೆನ್ನಮ್ಮ ಅದಾರ, ಒಳ್ಳೆ ಸಂಗೊಳ್ಳಿ ರಾಯಣ್ಣ ಅದಾರ. ಒಂದೇ ಯುದ್ಧ ಅಂತೂ ಮುಗೀತು. ಇವಾಗ ಪಾಪ ನಮ್ಮ ಕಿತ್ತೂರು ಪ್ರಜೆಗಳು ಎರಡನೇ ಯುದ್ಧಕ್ಕ ಸಮಯದಾಗ ಏನತ್ತಂತ ತಿಳಿಸ್ತೀನಂತ. ಬರ್ರಿ, ವೆಲ್ಕಮ್ ಟು ಎರಡನೇ ಯುದ್ಧ. ಎರಡನೇ ಯುದ್ಧ ಒಳಗ ಧಾರವಾಡ ಜಿಲ್ಲೆ ಟ್ಯಾಕ್ರೆಯ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚು ಹಾಕ್ತಾರ. ಅವಾಗ ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ಇಂಥ ಮುಂತಾದ ಭಾಗಗಳಿಂದ ಸೈನ್ಯ ಕರೆಸಿಕೊಂಡು ಕಿತ್ತೂರು ಸಂಸ್ಥಾನ ಕಡೆಯಿಂದ ಸಂಧಾನದ ಪ್ರಯತ್ನ ನಡೆದಿತ್ತು. ಅವಾಗ ಏನಾಗುತ್ತ, ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಅವರು ಬಂಧಿತರನ್ನ ಬಿಡುಗಡೆ ಮಾಡಿಬಿಡ್ತಾರ. ಅದಾದ ತಕ್ಷಣ ಅವಾಗ ಆಂಗ್ಲೋ ಕಿತ್ತೂರು ಸಂಧಾನ ಫಲಪ್ರಭವಾಗ್ಲಿಲ್ಲ. ಈ ಮಾತಿಗೆ ತಪ್ಪಿದ ಚಾಪ್ಲಿನ್ 1824 ಡಿಸೆಂಬರ್ 3ರಂದು ಯುದ್ಧ ಸಾರಿದನು. ಮತ್ತ ಸಿದ್ಧತೆ ಇಲ್ಲದಿರೋದನ್ನ ಕಿತ್ತೂರು ಸೋಲ್ಬೇಕಾಗತ್ತ. ಅವಾಗ ಇದು ನಮ್ಮ ರಾಣಿ ಚೆನ್ನಮ್ಮ ಅವರು ಬಂಧನ ಆದ ದೃಶ್ಯ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಾಗ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ಅವರು ರಾಣಿ ಚೆನ್ನಮ್ಮ, ಈರಮ್ಮ ಮತ್ತು ಜಾನಕಿ ಅವರ ಗುಪ್ತ ಮಾರ್ಗ ಕರ್ಕೊಂಡು ಹೋಗ್ತಾರ. ಅವಾಗ ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರು ಬಂಧಿಸ್ತಾರ ಅವ್ರನ್ನ. ಈ ದೃಶ್ಯ ಏನ್ ಹೇಳತ್ತಪ್ಪ ಅಂದ್ರ, ಇದು ಬಂದ್ಬಿಟ್ಟು ಬರ್ಮಪ್ಪ ಅವರ ಬಲಿದಾನದ್ದು. ಅವ್ರ ಬಲಿದಾನ ಹೆಂಗಾತಪ್ಪ ಅಂದ್ರ, ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡಾಗ ಕಿತ್ತೂರಿನ ನಂದಿ ಧ್ವಜ ಇಳಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಾಕ ಸೂಚಿಸ್ತಾರ. ನಂದಿ ಧ್ವಜ ಸಂರಕ್ಷಣೆಗಾಗಿ ನಿಂತಿದ್ದ ರಾಯಣ್ಣನ ತಂದೆ ಬರ್ಮಪ್ಪ ಅವ್ರನ್ನ ವಿರೋಧಿಸಿ ಆಗ ತನ್ನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನು ಬರ್ಮಪ್ಪನ ಮೇಲೆ ಎಸಿತಾರಂತ. ಆ ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿ ಬಂದಾಗ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿಬಿಡ್ತಾರ. ಕಿತ್ತೂರ್ ಕಿಲ್ಲೆ ಮೇಲೆ ನಂದಿ ಧ್ವಜ ಹಾರಿಸ್ತೀನಿ, ಇದಾ ನನ್ ಶಪಥ. ಇಲ್ಲಿ ಸೆರೆ ಹಾಕ್ಯಾರ ನೋಡ್ರಿ ಯಾವ ತರ ಅಂತೇಳಿ. ಇದು ಬಂದ್ಬಿಟ್ಟು ಧಾರವಾಡ ಕೇಂದ್ರ ಗೃಹ. ಎರಡನೇ ಯುದ್ಧದಾಗ ಸೋತಿರ್ತಾರಲ್ಲ, ಸೋತ ಟೈಮ್ನಾಗ ಎಲ್ಲಾ ಸೈನಿಕರನ್ನ ಧಾರವಾಡ ಕಾರಾಗೃಹ ಒಳಗ ಬಂಧಿಸಲ್ಪಟ್ಟಿರ್ತಲ್ಲ, ಅದೇ ದೃಶ್ಯ ಇದು. ಜೈಲಿಂದ ಬಿಡುಗಡೆ ಆದ ತಕ್ಷಣ ಕಿತ್ತೂರು ಕೋಟೆ ನೋಡಿ ರಾಯಣ್ಣ ಮರಗಿರ್ತಾನೆ. ಯಾಕಪ್ಪ ಅಂದ್ರ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚಕರು ಧಾರವಾಡ ಜೈಲಿನಿಂದ ಬಿಡುಗಡೆ ಆದಾಗ ಸಂಗೊಳ್ಳಿ ರಾಯಣ್ಣ ಬರೋ ಮಾರ್ಗ ಮಧ್ಯೆ ಕಿತ್ತೂರು ಕೋಟೆ ವೀಕ್ಷಿಸ್ತಾರ. ಅವಾಗ ಬ್ರಿಟಿಷರು ತೋಪಿನ ಹೊಡೆತಕ್ಕ ಕೋಟೆ ಭಗ್ನವಾಗಿರುತ್ತ. ಕಳೆದ ದಿನಗಳನ್ನು ನೆನಪಿಸಿಕೊಂಡು ಮರಗ್ತಾರ. ಇವಾಗ ನಾವು ಚೆನ್ನಮ್ಮನ ಭೇಟಿಯಾಗಿ ಬಂದಾಗ ಜಂಗಮ ವೇಷದಾಗಿದ್ದ ರಾಯಣ್ಣನ ಇದ್ರೊಳಗೆ ಹೋಗೋಣಂತ. ಈ ದೃಶ್ಯದಾಗ ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದ ರಾಣಿ ಚೆನ್ನಮ್ಮ ಅವರು ಮತ್ತ ವೀರಮ್ಮ, ಜಾನಕಿ ಅವರನ್ನು ಧಾರವಾಡ ಜಿಲ್ಲಾಧಿಕಾರಿ ನಿವಾಸಿ ಒಳಗ ಗೃಹದಲ್ಲಿ ಬಂಧನವಾಗಿಟ್ಟಿರ್ತಾರ. ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಆಡಳಿತಕ್ಕೆ ಸೇರಿರ್ಬೇಕಾಗತ್ತ ಕ್ರಮಗಳನ್ನು ಕೈಗೊಂಡಿರ್ತಾರ. ನಂತರ ಅವರು ಬೈಲಹೊಂಗಲ ಗೃಹಕ್ಕೆ ಬಂಧನಕ್ಕೆ ಸ್ಥಳಾಂತರ ಮಾಡ್ತಾರ. ರಾಣಿ ಚೆನ್ನಮ್ಮ, ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ 10,000 ರೂಪಾಯಿ ವರ್ಷಾಸನ ನಿಗದಿಪಡಿಸ್ತಾರ. ರಹಸ್ಯ ಮಾತುಕತೆಗಾಗಿ ಸಂಗೊಳ್ಳಿ ರಾಯಣ್ಣ ಜಂಗಮ ವೇಷದಲ್ಲಿ ರಾಣಿ ಭೇಟಿಯಾಗಲು ಈ ವೇಷದಾಗ ಬರ್ತಾರ. ಇವಾಗ ಕಾಡೊಳಗೆ ಹೋಗ್ಬರ್ರಿ. ದಟ್ಟ ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆ ನಡೆಸಿರ್ತಾರಲ್ಲ, ಯಾವ ತರ ಮಾಡ್ಯಾರ ನೋಡ್ರಿ ಡಿಸೈನ್ಸ್. ಕಾಡ್ನ್ಯಾಗ ಹೊಂಟಿವಿ, ಸಂಗೊಳ್ಳಿ ರಾಯಣ್ಣ ಯುದ್ಧಕ್ಕ ಸಿದ್ಧತೆ ಮಾಡೋ ಕಾಡೊಳಗೆ ಬಂದಿವಿ ನೋಡ್ರಿ. ಈ ದೃಶ್ಯ ಏನ್ ಹೇಳತ್ತಪ್ಪ ಅಂದ್ರ, ನಿಮಗ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾಗ ಹೋರಾಟದ ರೂಪಶೇಷಗಳನ್ನು ಅಂತಿಮಗೊಳ್ಳುತ್ತಾವ. ಇಲ್ಲಿ ಏನೈತಿ, ಬಂದೂಕುಗಳಿಗೆ ಮದ್ದು ತುಂಬುವುದು, ತರಬೇತಿ, ಯುದ್ಧಕ್ಕೆ ಬೇಕಾಗುವ ಖಡ್ಗ, ಬರ್ಚಿ, ಗುರಾಣಿ ಮುಂತಾದ ಶಸ್ತ್ರಗಳನ್ನು ತಯಾರಿಸುತ್ತಿರುವುದು. ಗಾಯ್ಸ್, ಕಾಡೊಳಗೆ ಬಂದಿವಿ. ಸಂಗೊಳ್ಳಿ ರಾಯಣ್ಣ ಯುದ್ಧ ಸಿದ್ಧತೆ ಮಾಡೋ ಕಾಡೊಳಗ ತೋರಿಸ್ತೀನಿ ತಡ್ರಿ. ನೋಡ್ರಿ ಯಾವ ತರ ಆ ಡಿಸೈನ್ ಮಾಡ್ಯಾರ ನೋಡ್ರಿ. ಆರ್ಕಿಟೆಕ್ಚರ್, ನಮಗ್ ಬೇಕಾದ ಖಡ್ಗ ಶಸ್ತ್ರಗಳನ್ನು ತಯಾರಿಸುವ ದೃಶ್ಯ ಇದು. ಈ ದೃಶ್ಯ ಏನಪ್ಪಾ ಅಂದ್ರ, ಬೈಲಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಫೆಬ್ರವರಿ 2, 1829ರಂದು ಲಿಂಗೈಕ್ಯರಾಗ್ತಾರ. ಅವಾಗ 4 ವರ್ಷ 8 ತಿಂಗಳು ಬಂಧನದಲ್ಲಿದ್ದ ರಾಣಿ ಚೆನ್ನಮ್ಮ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣ್ತಾ ಇರ್ತಾರ. ಅವಾಗ ಆಂಗ್ಲರ ವಿರುದ್ಧ ಯುದ್ಧದ ಸಿದ್ಧತೆಯಲ್ಲಿ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಾಗಿರ್ತಾರ. ರಾಣಿ ಚೆನ್ನಮ್ಮರ ಸಮಾಧಿ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡ್ತಾರ. ಇದು ಬಂದ್ಬಿಟ್ಟು ಕಂದಾಯ ನಿರಾಕರಣೆ.
ಆಂಗ್ಲ ಸರ್ಕಾರ 1829ರಾಗ ಇನಾಮ್ ಕಾಯ್ದೆ ಜಾರಿಗೆ ತಂದಿರುತ್ತ. ಈ ಹಿಂದೆ ರಾಜರು ಮತ್ತ ಸಂಸ್ಥಾನಿಕರು ಕೊಟ್ಟಿರೋ ಕಂದಾಯ ರಹಿತ ಇನಾಮ್ ಭೂಮಿಗಳ ಮೇಲೆ ಕಂದಾಯ ಆಕರಣೆ ಮಾಡಲು ಮುಂದಾಯಿತು. ಸಂಪಗಾಂವ್ ಅಮಲ್ದಾರ ಕೃಷ್ಣರಾವ್ ಆದೇಶ ಮೇರೆಗೆ ಸಂಗೊಳ್ಳಿ ರಾಯಣ್ಣ ಕುಲಕರ್ಣಿ ಬಾಳಪ್ಪ ಊರ ಪಂಚರ ಸಮ್ಮುಖದಲ್ಲಿ ಸಂಗೊಳ್ಳಿ ರಾಯಣ್ಣ ಇನಾಮ್ ಭೂಮಿ ಎಳೆದು 35 ರೂಪಾಯಿ ಕಂದಾಯ ನಿಗದಿಪಡಿಸ್ತಾರ. ಅದಾದ ತಕ್ಷಣ ಅವರು ಇಷ್ಟಾಗನ ಕುಲಕರ್ಣಿ ಮೇಲೆ ಹಲ್ಲೆ ಮಾಡಕ್ ಪ್ರಯತ್ನ ಪಡ್ತಾನ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ನೋಡ್ತಿರಲ್ಲ ಅದೇ ದೃಶ್ಯ ಇದು. ಇದೇನ್ ನೋಡತ್ತೀರಿ, ಸಂಪಗಾಂವ್ ಕಚೇರಿ ಒಳಗ ರಾಯಣ್ಣನ ಬಂಧನ ಸಂಚು ಮಾಡಿರ್ತಾರ. ಕುಲಕರ್ಣಿ ಬಾಳಪ್ಪ ಮನೆ ಬಂದ ರಾಯಣ್ಣ ಆರೋಪ ಮಾಡಿ ಸಂಪಗಾಂವ್ ಅಮಲ್ದಾರ್ ಪತ್ರ ಬರೆದಿರ್ತಾರ. ಅವಾಗ ಪತ್ರವನ್ನು ಸಂಪಗಾಂವ್ ಕಚೇರಿಗೆ ಮುಟ್ಸಾಕಂತ ಹೋಗಿರ್ತಾರ. ಸೊ ಆ ಟೈಮ್ನಾಗ ಅಮಲ್ದಾರ್ ಪತ್ರ ನೋಡಿ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕಟ್ಟಬೇಕಂತ ಸೂಚಿಸ್ತಾರ. ರಾಯಣ್ಣ ಅವ್ರ ಅವಾಗ ಕಂದಾಯ ನಿರಾಕರಿಸುವ ಮೂಲಕ ಇನಾಮ್ ಕಾಯ್ದೆಗೆ ವಿರೋಧಿ ವ್ಯಕ್ತಪಡಿಸ್ತಾರ. ಅವಾಗ ಕೆರಳಿದ ಅಮಲ್ದಾರ್ ಅವರು ಆತನನ್ನು ಬಂಧಿಸಲು ಸೂಚಿಸ್ತಾರ. ರಾಯಣ್ಣ ಅವ್ರನ್ನ ಬಂಧಿಸಿದಾಗ ಗ್ರಾಮಸ್ಥರು ಭೇಟಿ ಹಾಕ ಜೈಲಿನಿಂದ ರಾಯಣ್ಣನಿಗೆ ಈ ತರ ಬರ್ತಿದ್ರು. ನನ್ನ ಮೋಸದಿಂದ ಜೈಲ್ಗೆ ಹಾಕಿದ್ ನಿನಗ ದಬ್ಬಾಳಿಕೆ ನಡೆಸ್ತಿರೋ ಏನೇನ್ ಕಚೇರಿಗ ಬೆಂಕಿ ಹೋಗಿದ್ದಿಲ್ಲ. ಈ ಗಾರ್ಡನ್ ಒಳಗೆ ನೀವು ಕಲ್ಲಿನಿಂದ ಮಾಡಿದ ಶಿಲ್ಪಿಗಳು, ವೀರರ ಮೂರ್ತಿಗಳು, ಉದ್ಯಾನ ವಿನ್ಯಾಸ ಮತ್ತು ಕುಟುಂಬ ಜೊತೆ ಸಮಯ ಕಳೆಯಕ್ ನಿಮ್ಗ ಸೂಕ್ತ ಸ್ಥಳ ಇದು. ಇಲ್ಲಿ ಪ್ರತಿಯೊಂದು ಶಿಲ್ಪಿಯು ಒಂದೊಂದು ಕತೆ ಹೇಳ್ತಾವು. ಇದು ಕೇವಲ ಪಾರ್ಕ್ ಅಲ್ಲ, ಇದು ಜೀವಂತದ ಇತಿಹಾಸ ಐತಿ. ಎಷ್ಟು ಸಖತ್ತಾಗಿ ಡಿಸೈನ್ ಮಾಡ್ಯಾರಂದ್ರ ಪ್ರತಿಯೊಂದು ನಮ್ ಕಣ್ ಮುಂದೆ ನಡೆಯತ್ತವನಪ್ಪ ಅನ್ನೋ ಕಾಣತ್ತಿದ. ಒಂದೊಂದು ಪ್ರಾಣಿ ಸಹಿತ ಎಷ್ಟು ಸೂಕ್ಷ್ಮವಾಗಿ ಡಿಸೈನ್ ಮಾಡ್ಯಾರ ನೋಡ್ರಿ. ಮೇಕೆ, ನಮ್ಮ ಗೋಮಾತೆ, ಚಿಕ್ಕ ಮಕ್ಕಳ ಆಟ ಆಡುತ್ತಿರೋದು. ಅವಾಗ್ಲೇ ಹೇಳ್ದಂಗ ಸಂಪಗಾಂವ್ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನವಾಗಿರ್ತಾನ. ಈ ಸುದ್ದಿ ತಿಳಿದು ಕುಲಕರ್ಣಿ ಅವರು ಬಾಳಪ್ಪ ತಳವಾರ ಫಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಚಾವಡಿಯಿಂದ ಕರೆಸ್ತಾನ. ಅವಾಗ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸ್ತಾನ. ಆಗ ಕೆಂಚಮ್ಮ ಮನೆತನ ಪೂರ್ವಜರ ಶೌರ್ಯದಿಂದ ಪಡೆದ ಇನಾಮ್ ಭೂಮಿಗಳ ಕಂದಾಯ ಕೊಡುದಿಲ್ಲ ಅಂತೇಳಿ ನಿರಾಕರಿಸ್ತಾರ. ಇಲ್ಲೇ ನೋಡತ್ತೀರಿ, ಸಂಗೊಳ್ಳಿ ಪಂಚರ್ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆ ವಿರೋಧ ವ್ಯಕ್ತಪಡಿಸಿದಾಗ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಕೊಂಡು ಸುಂಕದ ಕಟ್ಟೆ ಕರೆಸಿ ಅವಳ ಬೆನ್ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನಿಸ್ತಾರ. ಇಷ್ಟೆಲ್ಲ ಆದ್ರೂ ಕೆಂಚಮ್ಮ ಇನಾಮ್ ಕಾಯ್ದೆ ವಿರೋಧ ವ್ಯಕ್ತಪಡಿಸ್ತಿರ್ತಾರ. ನನ್ನ ಮಗ ರಾಯಣ್ಣ ಬರಲಿ, ನಿನ್ನ ತಂಡ ಹೊಡ್ತೀನಲ್ಲೇ, ನಿನ್ ಸೇತ ಹೊಡ್ತೀನಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಓಡೊಂಟಾರ. ಯಾಕಪ್ಪ ಅಂದ್ರ ಹಳ್ಳಿ ಮಂದಿಗೆ ತ್ರಾಸ್ ಕೊಡೋ ಕುಲಕರ್ಣಿನ ಉಳ್ಸಕ್ಕಿಲ್ಲ.